ಮೂರ್ಖ ಆಳು ಮತ್ತು ಬುದ್ಧಿವಂತ ನಾಯಿ. ಒಮ್ಮೆ ಎಜೆಯು ಒದ್ವಚ್ ಒಂದು ಹಳ್ಳಿಯಲ್ಲೊಂದು ದೊಡ್ಡ ಮನೆಯಿದ್ದಿತು. ಆ ಮನೆಯ ಮಾಲೀಕರಿಗೆ ಒಬ್ಬ ಆಳು ಮತ್ತು ಒಂದು ನಾಯಿ ಇದ್ದರು. ಆ ಮಗಳು ತುಂಬಾ ಪ್ರಾಮಾಣಿಕ, ಆದರೆ ಒಂದಷ್ಟು ಮೂರ್ಖನಾದವನು. ನಾಯಿ ಮಾತ್ರ ತುಂಬಾ ಬುದ್ಧಿವಂತ ಮತ್ತು ಚಾಕಚಕ್ಯದಿಂದ ನಡೆಸದ ಆಸ್ತಿಯ ರಕ್ಷಣೆ ಮಾಡುತ್ತಿತ್ತು. ಒಂದು ದಿನ ಮಾಲೀಕರು ಊಟದ ಕೆಲಸಕ್ಕಾಗಿ ಹಳ್ಳಿಗೆ ಹೋಗಿದ್ದರು. ಮನೆಗೆ ದುಷ್ಟರು ಬಂದು ಕಳ್ಳತನ ಮಾಡಲು ಯೋಜಿಸಿದರು. ಅವರು ಬಾಗಿಲಿನ ಬಳಿ ಬಂದು ನೋಡಿ, ಮನೆಯೊಳಗೆ ಕೇವಲ ಆಳು ಮತ್ತು ನಾಯಿ ಮಾತ್ರ ಇದ್ದಾರೆ ಎಂದು ಅಂದರು. ಕಳ್ಳರು, ನಾವು ಬಾಗಿಲು ಒಡೆದು ಮನೆಗೆ ನುಗ್ಗಬೇಕು. ನಾಯಿ ತನ್ನ ಮನಸ್ಸಲ್ಲಿ, ಇವರನ್ನು ತಡೆಯಲು ನಾನು ಬುದ್ಧಿಯನ್ನು ಬಳಸಿ ನನ್ನ ಮಾಲೀಕರ ಮನೆ ರಕ್ಷಣೆ ಮಾಡುತ್ತೇನೆ. ನಾಯಿ ಜೋರಾಗಿ ಬೊಗಳಿ ಆಳನ್ನು ಎಚ್ಚರಿಸಿತು. ಆದರೆ ಆ ಆಳು ತಕ್ಷಣ ಏನನ್ನೂ ಅರ್ಥ ಮಾಡಿಕೊಳ್ಳದೆ ನಾಯಿಯನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಾ, ಮೂಳ ನಾಯಿ, ಏನೋ ವಿಷಮ ಏನಿಲ್ಲ, ಸುಮ್ಮನೆ ಜೋರಾಗಿ ಕಿವಿ ಕೊಯ್ದಿರಬೇಡ ಎಂದನು. ಅದನ್ನು ಕಂಡು ನಾಯಿ ಮತ್ತಷ್ಟು ಬುದ್ಧಿಮತ್ತೆಯನ್ನು ತೋರಿಸಿತು. ಈ ಬಾರಿ ಅದು ಕಳ್ಳರು ಬರುವ ದಿಕ್ಕಿನಲ್ಲಿ ಓಡಿದಂತೆ ಬಲದಾಳ ತೋರಿಸಿತು. ಆಳಿಗೆ ಈಗ ವಿಷಯ ಅರಿವಾಯಿತು. ಆದರೆ ಇನ್ನೂ ಒಂದಷ್ಟು ಕಾಲ ಮುಂಜಾನೆ ಬಲ ಮಾಡುತ್ತಲೇ ಸಮಯ ಹಾಕಿದನು. ನಾಯಿ ನಾನೇನು ಹೇಳಬೇಕೆಂದು ಅರ್ಥವಾಗದಿದ್ದರೂ ಬುದ್ಧಿವಂತ ಆದರೂ ಪೂರ್ಣ ಸಹಾಯ ಮಾಡಿದನು. ಪಾತ್ ಬುದ್ಧಿವಂತತನ ಮತ್ತು ಸಮಯದ ಪ್ರಾಮಾಣಿಕದೂ ಮೂಲಕ